ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲದು ಊಟ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಮಧ್ಯಾಹ್ನ ಮಾಡ್ತಿರೋದು ನಾನು, ಸೊ ಅದಕ್ಕೆ ಊಟದ ಬಗ್ಗೆ ಕೇಳ್ತಾ ಇದ್ದೀನಿ. ಏನಿವತ್ತು ವ್ಲಾಗ್ ಅಂದರೆ, ನಾನು ಅಮ್ಮ, ಪಾಪು, ನನ್ನ ತಂಗಿ ಮತ್ತು ನಮ್ಮ ಯಜಮಾನ್ರು ಅವ್ರನ್ನೆಲ್ಲ ಜೊತೆಗೆ ಶೃಂಗೇರಿಗೆ ಹೋಗ್ತಾ ಇದ್ದೀರಿ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ. ಪಾಪು 2.5 years ಆಯಿತು, ಇನ್ನೇನು ಸ್ಕೂಲ್ ಸೇರಿಸಬೇಕಲ್ವ. ಅದು ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮುಂದಿನ ದಿನ ಚೆನ್ನಾಗಿ ಓದ್ತಾರೆ ಅನ್ನೋದೊಂದು. ಸೊ ಅದಕ್ಕೆ ಟ್ರಿಪ್ ಅಂದರೆ ಶೃಂಗೇರಿ ಒಂದೇ ಇಲ್ಲ, ಅಲ್ಲೇ ಸರೌಂಡಿಂಗ್ ಏನಿದೆ ಹೊರನಾಡಾಗಲಿ ಅದು ಇದು ದೇವಸ್ಥಾನ ಎಲ್ಲ ಅಂದರೆ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಪ್ಲಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನನ್ನ ಹಸ್ಬೆಂಡ್ ಮನೆ. ಇಲ್ಲಿ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೇನೋ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಸೊ ಅದಕ್ಕೆ ಇವಾಗೇನೆಲ್ಲ ರೆಡಿ ಆಗಬೇಕು. ಅಯ್ಯೋ ಏನು ಮಾರಿದೆ, ತುಂಬ ಬಿಸಿಲು. ನಿಜ ಈ ಬಿಸಿಲು ಇರೋಕ್ಕಾಗಲ್ಲ. ಫ್ಯಾನ್ ಇಲ್ದಿರೋ ಅಂತ ಇರೋಕ್ಕಲ್ಲ. ಫ್ಯಾನ್ ಇದ್ರೂ ಸಹ ನೋಡಿ ನನ್ನ ಮುಖ ಎಷ್ಟು ಬೇಕೋ, ನಂಗೆ ನಿಜವಾಗ್ಲೂ ಫ್ಯಾನ್ ಇರಲೇಬೇಕು ಅನ್ನಿ ಇರೋಕ್ಕೆ ಆಗಲ್ಲ. ಸೊ ಇವಾಗ ಅದೇ ಇಲ್ಲೇನಿದೆ ನೋಡಬೇಕು. ಅಂದರೆ ನಾನು ಇಲ್ಲಿ ಬಿಟ್ಟು ಬಟ್ಟೆಗಳಿರುತ್ತಲ್ವ, ಏನೇನು ತೊಗೊಳ್ಬೇಕು ಏನೇನು ನೋಡ್ಕೊಂಡು ಬಟ್ಟೆಗಳನ್ನೆಲ್ಲ ಫಸ್ಟು ಪ್ಯಾಕ್ ಮಾಡ್ಕೋಬೇಕು. ಅಂದರೆ ಟೈಮೇ ಇಲ್ಲ. ಮುಂದಿನ ಹಂಗೆ ಅಲ್ಲಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಹಂಗೆ ಕಂಟಿನ್ಯೂಷನ್ ಮಾಡ್ತೀನಿ. ನೆಕ್ಸ್ಟ್ ಬಟ್ಟೆ ಯಾವ್ದು ತೊಗೊಳೋದು, ನನ್ನ ಹತ್ರ ಏನು ಅಂಥ ಕಲೆಕ್ಷನ್ಸ್ ಇಲ್ಲ, ಯಾವ್ದು ತೊಗೊಳೋದು ಅಂತ. ನೋಡಿ ಫ್ರೆಂಡ್ಸ್, ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ನಮ್ಮ ಯಜಮಾನ್ರು ಮಾತ್ರ ಇನ್ನೂ ಮಲ್ಕೊಂಡಿದ್ದಾರೆ, ಏನೂ ರೆಡಿ ಆಗಿದ್ದಾರೆ. ಅವ್ರ ಬಟ್ಟೆ ಎಲ್ಲ ನೋಡಿ ಹೆಂಗೆ ಬಿದ್ದಿದೆ, ಇನ್ನೂ ರೆಡಿ ಆಗಿಲ್ಲ. ನನ್ನ ತಂಗಿ ರೆಡಿ ಆಗಿದ್ದಾಳೆ. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮ ಇದೆ ನಮ್ಮ ಪಾಪ ನೋಡಿ, ಏನಾದ್ರು ಒಂದು ತೀಟೆ ಕೆಲಸ ಮಾಡ್ತಾ ಇರ್ತಾಳೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಿ, ಕಾರ್ಗೆಲ್ಲ ಹಾಕೊಂಡಿದ್ದೀರಿ ಫ್ರೆಂಡ್ಸ್. ಇನ್ನೇನು ಹೊರಡಬೇಕು. ನನ್ನ ತಂಗಿ ಬ್ಯಾಗು ಎಲ್ಲ ತೊಗೊಂಡಿದ್ದೀನಿ, ಟಿಕೆಟ್ ಎಲ್ಲ ಇಟ್ಕೊತಾ ಇದ್ದಾರೆ. ಸ್ವಲ್ಪ ಹೊತ್ತಿಗೆ ಒಂದು 2 ನಿಮಿಷ ಹೊರಡಬೇಕು. ಅಮ್ಮ ಮೇಲಿಂದ ಬಂದರೆ ಮೆಟ್ಲಿಂದ ಬಂದರೆ ಹೊರಡೋದೆ. ಹಾಯ್ ಫ್ರೆಂಡ್ಸ್, ಇನ್ನೇನು ಹೊರಡ್ರಿ ಇವಾಗ. ನೋಡಿ ನನ್ನ ತಂಗಿ ನೋಡಿ, ನಮ್ಮ ಮಗಳು ನೋಡಿ, ಅವಳಿಗೋಸ್ಕರನೇ ಇವಾಗ ಈ ಟ್ರಿಪ್ ಹಾಕಿರೋದು. ಫಾಸ್ಟ್ ತುಂಬ ಶೆಕೆ ಬೇರೆ ಆಗ್ತಾ ಇದೆ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇರೋದು ನೋಡಿ. ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟು ಹೇಳಿ, 2 ಗಂಟೆ. 2 ಗಂಟೆಲಿ ಇಂಥ ಒಳ್ಳೆ ಹಾಡು, ಈ ನೇಚರ್ಗೆ ಸೂಪರ್. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲ ದರ್ಶನ ಕೊಡ್ತಾ ಇದ್ದೀರಿ, ಎಲ್ಲರೂ ರೆಡಿ ಆಗಿದ್ದೀರಿ. ಗಾಡಿ ಪಾರ್ಕ್ ಮಾಡಿ ನಮ್ಮ ಅಣ್ಣನೂ ಅಲ್ಲಿದ್ದಾರೆ, ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ. ಇನ್ನೇನು ಇವಾಗ ದೇವಸ್ಥಾನ ದರ್ಶನ ಹೊರಡಬೇಕು. ಗೋಪುರದ ವ್ಯೂ ಮತ್ತು ಇದು ಒಳಗಡೆ ಫ್ರೆಂಡ್ಸ್ ನೋಡಿ. ಅಲ್ಲಿ ಅಕ್ಷರಾಭ್ಯಾಸಿಗೆ ಟಿಕೆಟ್ ತೊಗೊಳಕ್ಕೆ ಆ ಲೈನ್ ಇರೋದು, ಇಷ್ಟು ಲೈನು. ನಮ್ಮ ಯಜಮಾನ್ರು ನಿಂತಿದ್ದಾರೆ ಇನ್ನೇನು ಟಿಕೆಟ್ ತೊಗೊಳಕ್ಕೆ. ಅಲ್ಲಿ ಅಕ್ಷರಾಭ್ಯಾಸ ಸ್ಲೇಟು ಟಿಕೆಟು 2 ಕೊಡ್ತಾರೆ. ಬೇಬಿಮಾ ಜನ ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಬ್ಯಾಚ್ ಅಂತೆ. ಸೆಕೆಂಡ್ ಬ್ಯಾಚ್ ಇನ್ನೂ ಆಚೆ ಕಾಯ್ತಿದ್ದಾರೆ. ಒಂದಿನಕ್ಕೆ ಅಕ್ಷರಾಭ್ಯಾಸ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ. ಅದು ತುಂಬ ಚೆನ್ನಾಗಾಯಿತು. ಅಕ್ಕಿಲೆಲ್ಲ ಬರೆಯೋಕೆ ಕೊಡ್ತಾರೆ ಫ್ರೆಂಡ್ಸ್. ಅಕ್ಕಿಲಿ ಅವ್ರು ಹೇಳ್ತಾರೆ, ಅದನ್ನು ನಾವು ಬರೀಬೇಕು. ಅಂದರೆ ಶ್ರೀ ಗಣೇಶಾಯ ನಮಃ, ಸರಸ್ವತಿಯಾಯ ನಮಃ ಈ ಥರ ಕೊಡ್ತಾರೆ. ಇದನ್ನ ನಾವು ಒಬ್ಬರು ಕೈ ಇಟ್ಕೊಂಡು ಮುಂದೆ ಗಣೇಶಾಯ ನಮಃ ಮತ್ತು ಹಿಂದೆ ಇ ಅಂತ ಬರ್ದು ತೋರಿಸ್ಬೇಕು. ನೋಡಿ ಇನ್ನೇನು ನಾವು ನಮ್ಮ ಪಾಪನ ಕರ್ಕೊಂಡು, ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೇ ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅವ್ಳು ಬರ್ದಿರೋದನ್ನ ತೋರಿಸಿದಾಳೆ ನೋಡಿ. ಹಂಗೆ ಇದು ಮೀನಿಗೆ ಕಳಪಿ ಹಾಕೋಣ ಅಂತ ಹೋದರೆ ಈಗ ತುಂಬ ಮೀನುಗಳಿತ್ತು. ಫಸ್ಟ್ ತಪ್ಪ ಮೀನು ಅಂದರೆ ನೋಡೋಕ್ಕೂ ಚೆನ್ನಾಗಿತ್ತು, ಅಲ್ಲೆಲ್ಲ ಸಕ್ಕ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಅಂತ. ನಮ್ಮ ಪಾಪು ನಮ್ಮ ಅಣ್ಣ ಎಲ್ಲ ನೋಡಿ ಎಂಜಾಯ್ ಮಾಡ್ತಾರೆ. ಅವಳಿಗೆ ಫಿಶ್ ಅಂದರೆ ಇಷ್ಟ. ಮೀ ಅಂತ ಅಂತಿರ್ತಾಳೆ. ದೇವಸ್ಥಾನದ ಹತ್ರ ನನ್ನ ಫೋಟೋಸು ಅದೆಲ್ಲ ಇಟ್ಕೊಂಡು ಅಲ್ಲೇ ಮುಂದೆ ಹೋಗ್ತಾನೆ. ಇದು ಬ್ರಿಡ್ಜ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ನೀರೆಲ್ಲ ಇತ್ತು. ಆ ಬ್ರಿಡ್ಜ್ ಮೇಲೆ ಒಂದು 2-3 ಫೋಟೋಸ್ ಆಗಲಿ ಅದು ಇದು ತೊಗೊಂಡು ಒಂದು ರೀಲು ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನೇನು ಕಾರ್ ಹತ್ರ ಬಂದ್ರಿ. ಮಹೇಶ್ವರಿ ದೇವಸ್ಥಾನ ಹೋಗ್ಲಾ, ದರ್ಶನ ಮುಗೀತು. ತುಂಬ ಬಿಸಿಲು, ಏನಂದರೆ ಒಳ್ಳೆ ದರ್ಶನ ಆಯಿತು ಮತ್ತು ಊಟ ಸಿಕ್ತು. ಮತ್ತು ಹಂಗೆ ಬರ್ತಾ ಇದೇನಂತಾರೆ ಹಳ್ಳಿ ಮನೆ ಫಾಲ್ಸ್ ಅಂತೆ, ಅದನ್ನ ನೋಡೋಣ ಅಂತ ಬಂದ್ರಿ. ಆದರೆ ನೋಡಿದ್ರೆ ನೀರೇ ಇಲ್ಲ. ಅದಕ್ಕೆ ಇವಾಗ ನಮ್ಮಮ್ಮ ನಮ್ಮ ಅಣ್ಣ ಅವರೆಲ್ಲ ಜ್ಯೂಸ್ ಕುಡಿಯೋಣ ಅಂತ, ಅದೇನೋ ಹಳ್ಳಿ ಮನೆ ಜ್ಯೂಸ್ ಅಂತೆ ಹೋಗಿದ್ದಾರೆ. ಹಳ್ಳಿ ಮನೆ ಜ್ಯೂಸ್ ಅಂತೆ ಕುಡಿಯೋಕೆ ಹೋಗಿದ್ದಾರೆ. ಮತ್ತು ಇಲ್ಲೇನೋ ಇದೆ ಅಂತೆ ಮನೆ, ತುಂಬ ಚೆನ್ನಾಗಿದೆ ಅಂತೆ ನೋಡೋಕೆ. ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಅದಕ್ಕೇ ನೀರಿಲ್ಲ. ಸೊ ಅದಕ್ಕೆ ಇಲ್ಲಿ ಏನೋ ನೀರಿನ ಆಟ ಆಡೋಕ್ಕೂ ಆಗಲ್ಲ. ಏನು ಹಳ್ಳಿ ಮನೆ ಅಂತನಾ? ಇನ್ನೂ 210 ವರ್ಷ ನೋಡಿ ಫ್ರೆಂಡ್ಸ್, 210 ವರ್ಷ ಅಂತೆ ಈ ಮನೆ. ಆಗಿನ ಕಾಲದ ಮನೆ ನೋಡಿ. ಇಷ್ಟು ಬಿಸಿಲಿದ್ರು ಈ ಮನೆಗೆ ಬಂದರೆ ಏನು ತಣ್ಣಗೆ ಅನಿಸ್ತಾ ಇದೆ, ತುಂಬ ಅನಿಸ್ತಾ ಇದೆ. ಬಸ್ ಸಕ್ಕತ್ತಾಗಿದ್ದಾನೆ, ತುಂಬ ಚೆನ್ನಾಗಿದೆ ನೋಡಿ. ಹಳ್ಳಿ ಮನೆ, ಇಲ್ಲಿ ದೇವಸ್ಥಾನ, ಹಳ್ಳಿ ಮನೆ ಅಂತೆ. ಆಗಿನ ಕಾಲ ಚೇರು ಎಲ್ಲ ಹೆಂಗಿದೆ ನೋಡಿ. ಯಾರೋ ಗೊತ್ತಿಲ್ಲ.